ನಮಸ್ಕಾರ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಒಂದು ಕೇಸ್ ನೋಡಿದೆ, ಶಿವಮೊಗ್ಗದು. ಹಳೆಯ ಮಾವನ ಆಸ್ತಿ ಮೇಲೆ ಕೇಸ್ ಹಾಕಿರೋದು. ಆ ಮಾವನಿಗೆ ಬಂದು 4 ಜನ ಹೆಣ್ಮಕ್ಳು. ಈ ಅಳಿಯ ಬಂದು ಫಸ್ಟ್ ಮಗಳ ಗಂಡ. ಮಾವನಿಗೆ ಗಂಡು ಮಕ್ಕಳಿಲ್ಲ. ಅದಕ್ಕೆ ನನಗೂ ಮಾವನ ಆಸ್ತಿಯಲ್ಲಿ ಪಾಲು ಬೇಕು ಅಂತ ನಮ್ಮ ಕರ್ನಾಟಕ ಸ್ಟೇಟು ಶಿವಮೊಗ್ಗದಲ್ಲಿ ಕೇಸ್ ಹಾಕಿದ್ದಾರೆ. ಅದು ನಡೀತಾ ಇದ್ದಾಗಲೇ ಇವರು ಮಾವ ತೀರೋಗಿದ್ದಾರೆ. ಈ ನೋವಿಂದನೇ ತೀರೋಗಿದ್ದಾರೇನೋ, ಬೇರೆ ಏನದ್ರಿಂದ ತೀರೋ ಕಾಯಿಲೆ ಏನೂ ಇಲ್ಲ. ಈ ಕೇಸ್ ಹಾಕಿದ ಮೇಲೇ ಇದನ್ನೆಲ್ಲ ತಡೆಯೋಕ್ಕಾಗ್ದಿರ ನೋಡೋಕ್ಕಾಗ್ದಿರ ತೀರೋಗಿದ್ದಾರೆ. ಸೊ ಅದು ನಡೀತಾ ತೀರೋಯ್ತು. ಮತ್ತೆ ಇನ್ನೊಂದು ಅರ್ಜಿ ಹಾಕಿದ್ದಾರೆ. ನನಗೆ ಮಾವನ ಆಸ್ತಿ ಸಂಪೂರ್ಣವಾಗಿ ನನಗೆ ಬರಬೇಕು ಮತ್ತು ಅದ್ರ ಮೇಲೆ ಸಂಪೂರ್ಣ ಹಕ್ಕು ನನಗೆ ಇರಬೇಕು ಅಂತ ಕೇಸ್ ಹಾಕಿದ್ದಾರೆ. ಆದರೆ ಇದು ನಡೀಲಿಲ್ಲ ಕೇಸು. ಇವಾಗ ಕೇಸೆಲ್ಲ ಹೆಣ್ಮಕ್ಳಿಗೆ ಪಾಲಿದೆ ಅಂತ ಇದೆ ಅಲ್ವಾ, ಅದಕ್ಕೆ ಅವರು ಹೆಂಡತಿ ಭಾಗ ಎಷ್ಟಿದೆಯೋ ಅಷ್ಟು ಮಾತ್ರ ಅವ್ರಿಗೆ ಪವರ್ ಇರುತ್ತೆ. ಆ ಥರ ಅರ್ಜಿ ಹಾಕಿದ್ದಾರೆ. ಕೋರ್ಟಲ್ಲಿ ಅದು ಹೊಡೆದಾಕಿದ್ದಾರೆ, ಕೇಸ್ ನಡೆಯಲ್ಲ ಅಂತ. ಈ ಥರ ಇನ್ನೊಂದು ರೂಲ್ಸ್ ಬಂದ್ಬಿಟ್ರೆ ನಮ್ಮ ಪ್ರಪಂಚ ಇನ್ನೂ ಏನಾಗಬೇಡ. ಈಗಲೇ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಹೆಣ್ಮಕ್ಳ ಕಾಟಕ್ಕೆ. ಹೆಣ್ಮಕ್ಳಿಗೆ ಪವರ್ ಕೊಟ್ಟಿದೆ ಕೇಸು ಅಂತ. ಇದೊಂದು ಅಳಿಯನಿಗೆ ಪವರ್ ಕೊಟ್ಬಿಟ್ರೆ ಹೆಂಗಿರುತ್ತೆ ಪ್ರಪಂಚ ತಿಳ್ಕೊಳ್ಳಿ. ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಳಿಯ ಮನೆ ತೊಳೆಯ ಕತೆ ಈ ಥರ. ಈಗಲೇ ಮನೆಗಳನ್ನ ಕೆಲವು ಜನ ಇಡೋದಿಲ್ಲ. ಹೆಣ್ಮಕ್ಳನ್ನ ಹಿಂದೆ ಇಟ್ಕೊಂಡು ಮುಂದೆ ಬಂದು ಹೆಣ್ಮಕ್ಳು ಮುಂದೆ ಬಿಟ್ಟು ಹಿಂದೆಯಿಂದ ಅಲ್ಲಾಡಿಸ್ಕೊಂಡು ಕಿತ್ಕೊಂಡು ಚೆನ್ನಾಗಿ ತಿಂತಾರೆ. ಇವಾಗ ಇದೊಂದು ಬಂದ್ಬಿಡಬೇಕು. ಎಷ್ಟೋ ಕಷ್ಟಪಟ್ಟು ಮಾಡಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದು ಈ ಕೋರ್ಟ್ಗಳಲ್ಲಿ ಹೆಣ್ಮಕ್ಳಿಗೆ ಅರ್ಧ ಭಾಗ ಅಂತ ಮಾಡಿಬಿಟ್ರೆ, ಈಗ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರೋರು ಗತಿ ಏನು? ಈಗ ಅಪ್ಪ ಅಮ್ಮ ತೀರೋಗಿರ್ತಾರೆ, ಅವ್ರಿಗೊಬ್ಬನೇ ಮಗ ಇರ್ತಾನೆ. ಆವಾಗ ಈ ರೂಲ್ಸ್ ಎಲ್ಲ ಇರಲಿಲ್ಲ. ಅವರು ಕಾಪಾಡಿಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರ್ತಾರೆ. ಕೆಲವು ಸಲ ಅಪ್ಪ ಅಮ್ಮ ಆ ಆಸ್ತಿನ ಕೂಡ ಮಾರಾಟಕ್ಕೆ ಇಕ್ಕಿರ್ತಾರೆ. ಆ ಆಸ್ತಿನ ಬಿಡಿಸ್ಕೊಂಡು, ಇದು ನನ್ನ ಕಣ್ಣಾರೆ ನಡೆದಿರೋದು, ಆ ಆಸ್ತಿನ ಬಿಡಿಸ್ಕೊಂಡಿದ್ದಾರೆ. ಅಂದರೆ ಅವರಮ್ಮ ಒಂದು ಟೈಮ್ ಅವ್ರಿಗೆ ಒಂದು ಮಗಳಿರೋದು. ಆ ಆಸ್ತಿನ ಎತ್ಕೊಂಡೋಗಿ ಅವ್ರ ತಮ್ಮನ ಹತ್ರ ಹಡ ಇಕ್ಕಿದ್ದಾರೆ. ಆ ಅಮ್ಮ ತೀರೋಗಿದ್ದಾರೆ. ಸೊ ಇವ್ರ ಮಗ ಹೋಗಿ ಅವ್ರ ಹತ್ರ ಈಸ್ಕೊಂಡು ಪತ್ರ ಎಲ್ಲ ಈಸ್ಕೊಂಡು, ಆ ಪತ್ರ ಈಸ್ಕೊಳ್ಳೋಕ್ಕೂ ಅವರು ಕೊಡಲಿಲ್ಲ. ಅವರು ಏನೋ ಸ್ವಲ್ಪ ಮಾತಾಡಿ ಅವ್ರ ದೊಡ್ಡ ಮಗ ಈಸ್ಕೊಟ್ಟು ಅವ್ರಿಗೆ ದುಡ್ಡು ಕೊಟ್ಟು ಆ ಪತ್ರ ಈಸ್ಕೊಂಡು ಅದನ್ನ ಅರ್ದು ಬಿಸಾಕಿದ್ರು. ಸೊ ಅದು ಇವಾಗ ಏನಾಯ್ತು ಅಂದ್ರೆ, ಆ ಆಸ್ತಿ ಬಂದು ಅವ್ರ ಅಮ್ಮನ ಹೆಸರಲ್ಲೇ. ಬಟ್ ಅವರು ಅಮ್ಮ ಹಡ ಇಟ್ಟಿದ್ದಾರೆ. ಅವ್ರ ತಮ್ಮ ಇವ್ರ ಮಗನಿಗೆ ನಾವು ಕೊಡೋದಿಲ್ಲ, ಇದು ನಮಗೆ ಸೇರಬೇಕು ಅಂತ ಎಲ್ಲ ಇವ್ರ ಮಗ ಪಾಪ ಹೋರಾಡಿ ಕಾಸೆಲ್ಲ ಕಟ್ಟಿ ಎಲ್ಲ ಮಾಡಿ ಈಸ್ಕೊಂಡು ಬಂದಿದ್ದಾರೆ. ಮತ್ತೆ ಅದಕ್ಕೆ ಸುಮಾರು ಒಂದು 50 ವರ್ಷ ಟ್ಯಾಕ್ಸ್ಗಳು ಎಲ್ಲ ಪ್ರತಿಯೊಂದು ಕಟ್ಟಿ ಪತ್ರಗಳನ್ನೆಲ್ಲ ಕಾಪಾಡಿಕೊಂಡು ಬಂದು ಅವ್ರ ಜೀವನನೇ ತೆಗೆದಿದ್ದಾರೆ. ಅದಕ್ಕೆ ಈಗ ಅವ್ರಿಗೆ ಒಬ್ರು ಅಕ್ಕ, ಅವ್ರು ಹೋಗಿ ಆ ಆಸ್ತಿಗೆ ಕೇಸ್ ಹಾಕಿ
ಅವ್ರ ಅಕ್ಕನಿಗೆ ಅವ್ರು ಹೇಳಿದ್ರು, ನಿಮಗೆ ಇಷ್ಟು ಪಾಲ್ ಕೊಡ್ತೀವಿ, ಸೈನ್ ಹಾಕಿ ಅಂತ. ಆಕೆ ಒಪ್ಕೊಂಡಿದ್ದು ಲಾಸ್ಟ್ಗೆ ತಿರುಗ್ಬಿಟ್ಟು ಕೇಸ್ ಹಾಕಿ ಕೇಸ್ ನಡೆಸ್ತಾ ಇದ್ದಾರೆ. ಅವರು ಹೊಟ್ಟೆ ಶಾಪ ಎಲ್ಲ ಇರುತ್ತೆ. ಸೊ ಈ ಥರ ಆಯ್ತಾ. ಈಕೆ ಬಂದು ನಾನು ಹೇಳ್ತಾ ಇರೋದು, ನಾನು ನೋಡಿರೋ ಕೇಸಲ್ಲಿ ಎಲ್ಲ ಇವ್ರ ಹೆಣ್ಮಕ್ಳದು ಪವಾಡ. ಇಲ್ಲಿ ಅವ್ರಿಗೆ ಮಗ ಇಲ್ಲ, ಹೆಣ್ಮಕ್ಳು ಆಡ್ಸೋಂಗೆ ಈಕೆ ಆಡೋದು, ಅವ್ರಿಗೆ ತೊಂದರೆ ಕೊಡೋದು, ಇದೆಲ್ಲ ತವ್ರ ಮನೆ ಚೆನ್ನಾಗಿದ್ರೇನೆ ನಾವು ಚೆನ್ನಾಗಿರೋದು. ಅವ್ರಿಗೆ ನೋವು ಕೊಟ್ಟು ಅವ್ರಿಗೆ ತೊಂದರೆ ಮಾಡಿದ್ರೆ ನೀವು ಚೆನ್ನಾಗಿರ್ತೀರಾ? ಇವಾಗ ನೀವು ಚೆನ್ನಾಗಿದ್ದೀರಾ? ನಾನು ಮಾಡಿರೋರಿಗೆ ಹೇಳ್ತಾ ಇರೋದು. ಕೆಲವೊಂದು ಜನ ಹಂಗೆ ಇವಾಗ ಆಗಿದೆ ಅಂದರೆ ಆಸ್ತಿ ಪಾಲು ಈಗ ಕೊಡಲಿಲ್ಲ ಅಂದರೆ ಕೇಸ್ ಹಾಕ್ತೀವಿ ಅಂತಾರೆ. ಆವಾಗ ಈ ಗಂಡ್ಮಕ್ಳು ಹುಷಾರು ಬಿದ್ದು ಆ ಆಸ್ತಿನ ಒಂದು ಸ್ವಲ್ಪ ಕೊಟ್ಬಿಟ್ಟು ಸೈನ್ ಹಾಕ್ಸ್ಕೊಂಡು ತೊಳ್ಕೊಂಡ್ಬಿಡ್ತಾರೆ. ಮೊದಲ ಥರ ಏನಿಲ್ಲ, ನಮ್ಮ ತವ್ರ ಮನೆ ಚೆನ್ನಾಗಿರ್ಬೇಕು, ಅವರು ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ಇವ್ರ ಮದುವೆ, ಇವ್ರ ಮಕ್ಕಳನ್ನ ಇವ್ರ ಮಕ್ಕಳಿಗೆ ಮದುವೆ ಗಿದುವೆ ಎಲ್ಲ ನೋಡಿ ಮಾಡಿ ಈ ಥರ ಕೇಸುಗಳು ನ್ಯಾಯ ಅನ್ನೋದಿರುತ್ತಾ? ಮನುಷ್ಯತ್ವಕ್ಕೆ ಬೆಲೆ ಇರುತ್ತಾ? ಎಷ್ಟು ದಿವಸ ಅಂತ ಇದು. ಸೊ ಆ ಥರ ಆಗಿದೆ. ಮತ್ತು ಆ ಯಪ್ಪ ಕೋರ್ಟ್ ಅವರು ಒಡೆದು ಬಿಸಾಕಿದ್ದಾರೆ, ಇದು ನಡೆಯೋದಿಲ್ಲ ಅಂತ. ಈಗ ಎಲ್ಲ ಅಲ್ಲ, ಇದೆಲ್ಲ ನೋಡ್ತಾ ಇದ್ರೆ ಈ ಒಂದು ಕಾನೂನು ಬಂದ್ಬಿಟ್ರೆ ಹೆಂಗಿರುತ್ತೆ ಫ್ರೆಂಡ್ಸ್? ಇದೊಂದು ಬಾಕಿ ಇತ್ತಲ್ವ ನಮಗೆಲ್ಲ. ಅವ್ರ ಮಗಳು ಪಾಲು ಏನಿದೆ ಆ ಪಾಲು ಆ ಅಳಿಯನ್ಗೆ ಅವ್ರ ಕುಟುಂಬಕ್ಕೆ ಸೇರುತ್ತೆ, ಆಗಲ್ವಂತೆ. ಅದಕ್ಕೆಲ್ಲ ವಾರಸ್ದಾರ ಈ ಅಪ್ಪನೇ ಆಗ್ಬೇಕಂತೆ. ಆ ಥರ ಹಾಕಿರೋದು ಇವ್ರು ಹೋಗಿರೋದು.